ಶಾಸಕರ ಸಂಖ್ಯೆನೂ ಬೇಕು, ಹೈಕಮಾಂಡ್ ಆಶೀರ್ವಾದನೂ ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಓನ್ಲಿ ಆಶೀರ್ವಾದ ಇದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ನಿಮ್ಮ ನೋಡಿ, ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗವೆ. ನಾವು ನಮ್ಮ ಆಸೆ ಅಭಿಲಾಷೆಗಳನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಮಾಧ್ಯಮದಲ್ಲಿ ನೀವು ಕೂಡ ಅದನ್ನು ಭಾಳ ಜೋರಾಗಿ ಬಿಂಬಿಸಿದ್ದೀರಿ. ಇಡೀ ರಾಷ್ಟ್ರದಲ್ಲಿ ಒಂದು ಸುದ್ದಿ ಮಾಡಿದ್ದೀರಿ. ನಾನು ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಹೈಕಮಾಂಡ್ನವರು ನನಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಮಾಧ್ಯಮದಲ್ಲಿ ನೀವು ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಡ್ದು, ನೀವು ಒಂದು ಶಿಸ್ತಿನ ಸಿಪಾಯಿಯಾಗಿರ್ಬೇಕಂತ ಹೇಳಿದಿರಿ. ತಲೆ ಬಾಗಿಸಿ ಕೆಲಸ ಮಾಡ್ತೀನಿ ಅಷ್ಟೇ. ನವೆಂಬರ್ ಕ್ರಾಂತಿ ಆಗುತ್ತೆ ಸರ್, ಹೇಳಿದ್ನಲ್ಲ. ಡಿ ಕೆ ಶಿವಕುಮಾರ್ ಮತ್ತೆ ನನಗೆ ನೀವು ಕೆಣಕಿ ನನಗೆ ಅದು ಮಾಡಿದ್ರೆ ಮತ್ತೆ ನಾನು ಬಾಯಿ ಬಿಡಬೇಕಾಗ್ತದೆ. ಕೆಲವೊಂದು ವಿಚಾರಗಳನ್ನೆಲ್ಲ ಇಟ್ಕೊಂಡು ಹಂಗೆ ಇಟ್ಬಿಟ್ಟಿದ್ದೀರಾ ಸರ್? ಇಲ್ಲ, ಶಿಸ್ತು ಪಾಲನೆ ಮಾಡಿ ಅಂತ ನಮಗೆ ಲಗಾಮ್ ಹಾಕಿದ್ಮೇಲೆ ನಾವು ಆ ಚೌಕಟ್ಟಿನಲ್ಲೇ ಇರಬೇಕಾಗ್ತದೆ. ಚೌಕಟ್ಟಲ್ಲಿ ಇದ್ದೀವಿ ನಾವು. ನನಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನೀವು ಕೇಳೋದೇ ಇಲ್ವಲ್ಲ. ರಾಮನಗರ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಎಷ್ಟು ನೀವು ಹಣ ತಂದಿದ್ದೀರಿ, ಎಷ್ಟು ಅನುದಾನ ತಂದಿರಿ, ಏನೇನು ಮಾಡ್ತಾ ಇದ್ದೀರಿ, ಏನು ಎತ್ತ ಅಂತ ಕೇಳಲ್ರಿ. ನೀವೆಲ್ಲರೂ ನಮ್ಗೇನು ಮಾಡ್ತೀರಿ, ನೀವು ಟೆಂಪ್ರೇಚರ್ ಏರಿಸ್ತೀರಿ, BP ಏರಿಸ್ತೀರಿ, ಶುಗರ್ ಏರಿಸ್ತೀರಿ. ನಮ್ಗೆಲ್ಲರಿಗೂ ನಾವು ಬಾಯ್ ಬಿಟ್ಬಿಡ್ತೀವಿ. ನಿಮ್ಮ ನಾಯಕರು ಮತ್ತು CM ಆದ್ರೆ ಎಷ್ಟು ಅನುದಾನ ಸಿಗುತ್ತಲ್ಲ ಅಂತ ಇದಕ್ಕೋಸ್ಕರ ಕೇಳೋದು ಸರ್. ನಾಯಕರು CM ಡೆಪ್ಟಿ CM ಆಗಿದ್ದಾರೆ. CM ಆದಂಗೆನೆ ಅವರು ಸಾಕಷ್ಟು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕೆಲಸ ಕಾರ್ಯ ಅವರ ಆಶೀರ್ವಾದ ಇಲ್ಲದ್ರೆ ನಾನು ಕೆಲಸ ಮಾಡೋಕ್ಕಾಗಲ್ಲ. CMದು ಮುಖ್ಯಮಂತ್ರಿಯವ್ರದ್ದು ಆಶೀರ್ವಾದ ಇದೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರದ್ದು ಆಶೀರ್ವಾದ ಇದೆ. ಇಲ್ಲ, ಇಬ್ಬರದು ಆಶೀರ್ವಾದ ಇಲ್ಲ, ನಾನು ಶಾಸಕನಾಗಿ ಕೆಲಸ ಸೇವೆ ಮಾಡಲಿಕ್ಕೆ ಕಷ್ಟ ಇದೆ. ನಾನು ಮಾಡ್ತಾ ಇದ್ದೀನಿ. ಪಕ್ಷ ನಾಯಕರು ನಿಮ್ಮನ್ನು ಉಳಿತಾರೆ ಸರ್. ಇಕ್ಬಾಲ್ ಅವ್ರ ತಾಕತ್ ಮೆಚ್ಚಬೇಕು. ಹೈಕಮಾಂಡ್ ಸೂಚನೆ ಕೊಟ್ಟರು, ಅವ್ರು ಮಾತಾಡ್ತಾವ್ರಲ್ಲ, ಅಂದಮೇಲೆ ಏನೋ ಇದೆ ಅಂತ ಹೇಳ್ತಾರೆ. ಅಶೋಕಣ್ಣ ನಮ್ಮ ವಿರೋಧ ಪಕ್ಷದ ನಾಯಕರು. ಕೆಲವು ಸಂದರ್ಭ ನಮಗೆ ಪ್ರೀತಿ ಮಾಡ್ತಾರೆ, ಕೆಲವು ಸಂದರ್ಭ ಡೈವರ್ಸ್ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಪಾಪ ಅವ್ರಿಗೆ ಬೇಕಾದಾಗ ನಮಗೆ ಪ್ರೀತಿ ಮಾಡ್ತಾರೆ. ಇನ್ನು ಬಾಕಿ ಸಂದರ್ಭದಲ್ಲ ನಮಗೆ ಡೈವರ್ಸ್ ಲೆಟರ್ ಕಳಿಸ್ತಾನೆ ಇರ್ತಾರೆ. ಯಾಕೆ ಅವ್ರ ವಿಷಯ ನಾನು ಮಾತಾಡೋದಿಲ್ಲ.